ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ಇವಿ ಜೊತೆ ನನ್ನ ಕಥೆ. ಇವತ್ತು ಇವಿ ಜೊತೆ ಎಷ್ಟು ದಿನಗಳಾಯ್ತು ಇವಿ ಬಂದು ಇವಾಗ ನಾನು ತಗೊಂಡು ಇದರಲ್ಲಿ ಏನೇನು ಸಮಸ್ಯೆ ಏನಾದ್ರು ಕಂಡು ಬಂತ, ಇದು ತಗೊಂಡು ನಾನು ಖುಷಿಯಾಗಿದ್ದೀನ, ಇದರಿಂದ ಉಳಿತಾಯ ಆಯ್ತಾ ನನಗೆ ಇವಿ ತಗೊಂಡ್ಮೇಲೆ, ಇದ್ರ ಪ್ರತಿಯೊಂದು ಮಾಹಿತಿನ ಇವತ್ತು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇವಿ ಜೊತೆ ನನ್ನ ಜೊತೆ ಕತೆ ಶುರು ಮಾಡೋಣ. ಅದಕ್ಕೂ ಮೊದಲೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲ ಬರ್ತಾ ಇರುತ್ತೆ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ ಕೊನೆ ತನಕ. ಯಾರ್ಯಾರು ಇವಿ ತಗೋಬೇಕು ಅಂತ ಎಲ್ಲ ಇಂಟ್ರೆಸ್ಟ್ ಇರುತ್ತೆ, ಅದು ಅವ್ರಿಗೇನಾದ್ರು ಕನ್ಫ್ಯೂಷನ್ಸ್ ಇರುತ್ತೆ, ತಗೋಬೇಕಾ ಬೇಡವಾ, ಇದರಿಂದ ಏನಾದ್ರು ಸಮಸ್ಯೆ ಇದೆಯಾ, ಇದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಈ ಒಂದು ಎಷ್ಟು ದಿನ ಆಯ್ತು ತಗೊಂಡು ಅದ್ರ ಮೇಲೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ತಗೋಬೇಕಾ ಬೇಡವಾ ಅನ್ನೋರಿಗೆ ಇದರಲ್ಲಿ ಉತ್ತರ ಸಿಗುತ್ತೆ. ಬನ್ನಿ ಶುರು ಮಾಡೋಣ ಇದ್ರ ಕಥೆನ. ಇದು ಎಷ್ಟು ದಿನಗಳಾಯ್ತು ತಗೊಂಡು ಅಂತಂದ್ರೆ 2025 ಮೇ 17ರಲ್ಲಿ ನಾನು ತಗೊಂಡಿದ್ದು. ಇವಾಗ ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಗಿದೆ. ಈ 2026 ಮೇ 17ಕ್ಕೆ ಒಂದು ವರ್ಷ ಆಯ್ತು. ಇಲ್ಲಿ ತನಕ 25,000 ಸಮಥಿಂಗ್ ರನ್ ಟೈಮ್ ಸ್ಪೀಡೋಮೀಟರ್ ಓಡಿರೋದು. 25,000 ಓಡಿಸಿದ್ದೀನಿ. ಇದರಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಇಲ್ಲಿವರೆಗೆ ಅಂತಂದ್ರೆ ಹೌದು, ಖಂಡಿತ ಆಯ್ತು. ಬಟ್ ಒಂದು ಚಿಕ್ಕ ಸಮಸ್ಯೆ ಆಯ್ತು ಅಷ್ಟೇನೆ. ಇಲ್ಲಿ ಮಧ್ಯ ಫೂಟ್ ರೆಸ್ಟ್ ಆಯ್ತಲ್ಲ, ಅದು ಲಗೇಜ್ ಎಲ್ಲ ಇಟ್ಕೊಳ್ಳೋದು, ಇದರಲ್ಲಿ ಒಂದು ಸಣ್ಣ ಬ್ಯಾಟ್ರಿ ಬರುತ್ತೆ, ಚಿಕ್ಕ ಬ್ಯಾಟ್ರಿ. ಅದೇನಕ್ಕಪ್ಪ ಅಂತಂದ್ರೆ ಇದು ಇದನ್ನ ಸ್ಟಾರ್ಟ್ ಮಾಡಕ್ಕೆ ಅಥವಾ ಇದು ಡಿಸ್ಪ್ಲೇ ಇದೆ ಅದಕ್ಕೆ ಮಾತ್ರ ಅದು ವರ್ಕ್ ಆಗೋದು, ಬೇರೆ ಇನ್ಯಾವುದಕ್ಕೂ ಅಲ್ಲ. ಚಿಕ್ಕ ಬ್ಯಾಟ್ರಿ ಅಷ್ಟೇ. ಅದು ಒಂದ್ಸಲಿ ಕೈ ಕೊಡ್ತು. ಬಟ್ ಅದನ್ನ ಸರ್ವಿಸ್ ಚೆನ್ನಾಗಿರೋದ್ರಿಂದ ಇದು ಒಂದೇ ದಿನದಲ್ಲಿ ರೀಪ್ಲೇಸ್ ಮಾಡಿಕೊಟ್ರು ನನಗೆ. ಅದ್ರದ್ದೇನು ಸಮಸ್ಯೆ ಆಗಲಿಲ್ಲ. ಅದೊಂದೇ ಚಿಕ್ಕ ಸಮಸ್ಯೆ ಆಗಿದ್ದು, ಬಟ್ ಇನ್ನೇನು ಸಮಸ್ಯೆ ಆಗಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಬ್ಯಾಕ್ ಟೈರು, ಅದು ಅಂತಂದ್ರೆ ಆಲ್ಮೋಸ್ಟ್ 25,000 ಇಲ್ಲಿವರೆಗೆ ಏನು ಓಡ್ತಿದ್ದೀನಿ ಅದು ಅಷ್ಟೇ ಓಡ್ತು. ಇನ್ನೂ ಒಂದು 5,000 ರಿಂದ 6,000 ಓಡ್ತಿತ್ತು, ರನ್ ಟೈಮ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಅದು ಒಂದ್ ಕಡೆ ಸವಿತಾ ಇದ್ರಿಂದ ಅದನ್ನ ಚೇಂಜ್ ಮಾಡ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಅದೊಂದು ರೀಪ್ಲೇಸ್ ಮಾಡೋದು, ಬ್ಯಾಕ್ ಟೈರ್ ಒಂದು ಚೇಂಜ್ ಮಾಡಿದೀನಿ ಅಷ್ಟೇ. ಅದು ಬಿಟ್ರೆ ಇನ್ಯಾವುದೇ ತರ ಇದುವರೆಗೂ ಒಂದು ವರ್ಷದ ಮೇಲಾಗಿದೆ. ಒಂದು ವರ್ಷನೇ ತಗೊಳ್ಳೋಣ. ಮೇ 17 ಒಂದು ವರ್ಷದವರೆಗೂ ಯಾವುದೇ ತರ ಪ್ರಾಬ್ಲಮ್ ಕೊಟ್ಟಿಲ್ಲ. ಎಲ್ಲಾರು ಹೋಗ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಆಗೋದು ಅಥವಾ ಇನ್ಯಾವುದೇ ತರ ಸ್ಟಾರ್ಟ್ ಆಗದೆ ಇರೋದು ಸಡನ್ ಆಗಿ, ಆ ತರ ಯಾವುದೇ ತರ ಸಮಸ್ಯೆಗಳು ಇದುವರೆಗೂ ನಂಗೆ ಕಂಡು ಬಂದಿಲ್ಲ. ಸೊ ಇದುವರೆಗೂ ತಗೊಂಡಿರೋದಕ್ಕೆ ಖುಷಿಯಾಗಿದ್ದೀನಿ ಅಂತ ಡೆಫಿನೆಟ್ ಆಗಿ ಹೇಳ್ಬೋದು, 100%. ಮತ್ತೆ ಇದ್ರದ್ದು ರೇಂಜ್ ನಾನು ತಗೊಂಡದ್ದು ಬೇಸಿಕ್ ಮಾಡಲು 100 ಕಿಲೋಮೀಟರ್, 100 ಕಿಲೋಮೀಟರ್ ತಗೊಂಡದ್ದು ನಾನು. ಈಗ ತಗೊಳ್ಳೋರ್ಗೆ ನಾ ಹೇಳ್ತಾ ಇರೋದು, ಫಸ್ಟ್ ನೀವು ತಗೋಬೇಕಾಗಿರೋರು, ಫಸ್ಟ್ ನೀವು ಗಮನಿಸಬೇಕಾಗಿರೋದು ಸರ್ವಿಸ್ ಚೆನ್ನಾಗಿದೆಯಾ ಅಂತ ಗಮನಿಸಬೇಕು. ಸರ್ವಿಸ್ ಮುಖ್ಯ ಆಗೋದು ಇದರಲ್ಲಿ. ಈಗ ಪೆಟ್ರೋಲ್ ಬೈಕ್ಗಳು ಏನಾಗ್ತವೆ, ಸಾಮಾನ್ಯವಾಗಿ ನಾವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿಸ್ಬೋದು. ಆಲ್ಮೋಸ್ಟ್ ಗ್ಯಾರೇಜ್ಗಳಲ್ಲಿ ಎಲ್ಲಾರು ಬಿಡ್ಬೋದು, ಹೊರಗಡೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬಿಡ್ಬೋದು. ಇದ್ರದ್ದು ಏನಾದ್ರು ಸರ್ವಿಸ್ ಪ್ರಾಬ್ಲಮ್ ಬಂತು ಅಂದ್ರೆ ಶೋರೂಮ್ಗಳಿಗೆ ಹೋಗ್ಬೇಕು, ಬೇರೆ ಎಲ್ಲೂ ಸರ್ವಿಸ್ ಆಗಲ್ಲ ಇದು. ಸಿಟಿಗಳಲ್ಲಿ ಕೆಲವು ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲೆಲ್ಲೋ ಇರ್ಬೋದು, ಬಟ್ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ನಿಮ್ಗೆ. ಹೊರಗಡೆ ಸರ್ವಿಸ್ ಸೆಂಟರ್ಗಳಿಗೆ ಹೋಗ್ಬೇಕಾಗುತ್ತೆ. ಅದರಿಂದ ಮುಖ್ಯವಾಗಿ ನೀವು ಯಾವುದೇ ಕಂಪ್ನಿ ತಗೊಳ್ಳಿ, ನಿಮ್ಗೆ ಇಷ್ಟವಾಗಿರೋ ಕಂಪ್ನಿನ, ಬಟ್ ಅದರಲ್ಲಿ ಫಸ್ಟ್ ನೋಡ್ಬೇಕಾಗಿರೋದು ನೀವು ತಗೊಳಕ್ ಮೊದಲೇನೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದಾರ ಇವಿ ಬೈಕ್ಗಳಿಗೆ, ಅಷ್ಟೇ ನೀವು ನೋಡ್ಬೇಕಾಗಿರೋದು. ಆಮೇಲೆ ಎರಡನೇದು ಮುಖ್ಯವಾಗಿ ನೋಡ್ಬೇಕಾಗಿರೋದು ತಗೊಳ್ಳೋರು, ಇವಿ ಕಡೆ ಹೋಗ್ತೀನಿ ಅನ್ನೋರು ರೇಂಜ್ ನೋಡ್ಬೇಕು. ನೀವು ಏನು ವರ್ಕಲ್ಲಿ ಇದ್ದೀರಾ ಅಥವಾ ಯಾವ ತರ ನೀವು ದಿನ ಬಳಕೆಯಲ್ಲಿ ಎಷ್ಟು ಕಿಲೋಮೀಟರ್ ಓಡಾಡ್ತೀರಾ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ನೀವು ಯಾವ ರೇಂಜ್ ತಗೋಬೇಕು ಅನ್ನೋದನ್ನ ತಗೊಳ್ಳಿ. ಆಲ್ಮೋಸ್ಟ್ 3 ಇದಿರುತ್ತೆ. ಇದರಲ್ಲಿ 3 ತರ ವೇರಿಯಂಟ್ಸ್ ಇರ್ತವೆ. ಒಂದು ಬೇಸಿಕ್ ಮಾಡಲು, 2 ಮಿಡ್ ವೇರಿಯಂಟ್, 3 ಟಾಪ್ ವೇರಿಯಂಟ್, ಈ ತರ ಇದ್ದೇ ಇರ್ತವೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ. ಅದು ಕಿಲೋಮೀಟರ್ ಚೇಂಜ್ ಆಗ್ತಾ ಹೋಗ್ತವೆ. ಬೇಸಿಕ್ ಮಾಡಲ್ ತಗೊಂಡ್ರೆ 100+ ಸ್ವಲ್ಪ ಈ ತರ ಇರ್ತವೆ. ಆಮೇಲೆ ಇನ್ನೂ ಜಾಸ್ತಿ ಹೋಗ್ತಾ ಇರ್ತವೆ ಮಿಡ್ಲು ಮತ್ತೆ ಟಾಪ್ ವೇರಿಯಂಟ್. ನೀವು ಯಾವ ತರ ಓಡಾಡ್ತೀರಾ ನಿಮ್ಗೆ ಗೊತ್ತಿರುತ್ತೆ. ಆ ರೇಂಜ್ ನ ನೋಡ್ಬಿಟ್ಟು ತಗೊಳ್ಳಿ. ಫಸ್ಟ್ ಯಾವ್ದೋ ಒಂದು ತಗೋಬಿಟ್ಟು ಕಡಿಮೆ ಆಮೇಲೆ ಜಾಸ್ತಿ ತಗೋಬೇಕಾಗಿತ್ತು ಆ ತರ ಎಲ್ಲ ಡೌಟ್ ಮಾಡ್ಕೊಳ್ಳೋದು ಬೇಡ, ಸಮಸ್ಯೆ ತಿನ್ಕೊಳ್ಳೋದು ಬೇಡ. ಫಸ್ಟ್ ನೀವು ತಗೋಬೇಕು ಅಂತಂದ್ರೆ ಫಸ್ಟ್ ಸರ್ವಿಸ್ ನೋಡಿ. ಎರಡನೇದು ರೇಂಜ್ ನಿಮ್ಗೆ ಗೊತ್ತಿರುತ್ತೆ, ನಾನು ಇದನ್ನ ತಗೋಬೇಕಾ ಅಥವಾ ಇದಕ್ಕಿಂತ ಜಾಸ್ತಿ ತಗೋಬೇಕಾ, ನಂಗೆ ರೇಂಜ್ ಕಿಲೋಮೀಟರ್ ಬೇಕಿರೋದು ಅಂತ, ಅದನ್ನ ನೀವು ಎರಡನೇ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಯಾವುದೇ ತರ ಭಯ ಬೇಡ. ಕೆಲವು ವಿಡಿಯೋಗಳಲ್ಲಿ ಇದೆಲ್ಲ ಇವಿ ಬೈಕ್ಗಳೆಲ್ಲ ಫೈರ್ ಆಗಿರೋದು, ಬೆಂಕಿ ಎತ್ಕೊಂಡಿರೋದು ಆ ತರ ಎಲ್ಲ ಆಗ್ತಾರೆ. ಆಮೇಲೆ ಸಡನ್ ಆಗಿ ಹೋಗ್ತಾ ಇದ್ದಾಗ ಕೆಲವು ಸ್ಟಾಪ್ ಆಗ್ಬಿಡ್ತವೆ. ಅದು ಕೆಲವೊಂದ್ರಲ್ಲಿ ಇಶ್ಯೂ ಇರ್ತವೆ, ಬಟ್ ಇದನ್ನ ಕೆಲವೊಂದು ಗೈಡ್ಲೈನ್ಸ್ ಇರ್ತವೆ, ಹಂಗೆ ಫಾಲೋ ಮಾಡ್ಬೇಕು. ಕೆಲವೊಂದು ಏನಾಗುತ್ತೆ, ಬಿಸಿಲಲ್ಲಿ ಹೆವಿ ನಿಲ್ಸಕ್ ಹೋಗ್ಬಾರ್ದು. ಈ ಬ್ಯಾಟ್ರಿ ಇವಿ ವೆಹಿಕಲ್ಸ್ಗಳನ್ನ ಆದಷ್ಟು ನೆರಳಲ್ಲಿ ಪಾರ್ಕಿಂಗ್ ಮಾಡಬೇಕು. ಅದೆಲ್ಲ ಗಮನಿಸ್ಬೇಕು ಕೆಲವು ಸಲ. ಬಟ್ ಏನು ಸಮಸ್ಯೆ ಆಗಲ್ಲ. ಇದುವರೆಗೂ ನನಗೆ 25,000 ಓಡಿರೋದಕ್ಕೆ ಇನ್ನು ಸೇವಿಂಗ್ಸ್ ಬಗ್ಗೆ ಅದನ್ನು ತಿಳಿಸ್ಕೊಡ್ತೀನಿ.
ಒಟ್ಟು 25,000 ರನ್ನಿಂಗ್ ಪ್ಲಸ್ ಆಗಿದೆ ಇದು ಸ್ಪೀಡೋಮೀಟರ್ ಅಲ್ಲಿ. ಈಗ ಪೆಟ್ರೋಲ್ ಬೈಕ್ಗಳಿಗೆ ಹೋಲಿಸ್ಕೊಂಡ್ರೆ ಒಂದು ಆವರೇಜು, ಇನ್ನು ಮೈಲೇಜ್, ಅದನ್ನು ಮೈಲೇಜ್ ತಗೊಂಡು ಮೈಲೇಜು 70 ತಗೊಳ್ಳೋಣ. 1 ಲೀಟ್ರಿಗೆ 70 ಕೊಡ್ತವೆ ಪೆಟ್ರೋಲ್ ಬೈಕ್ಗಳು ಅಂತಂದ್ರೆ ಆಲ್ಮೋಸ್ಟ್ ಕೆಲವು ಕಮ್ಮಿ ಕೊಡ್ತವೆ, ಇನ್ನು ಆಲ್ಮೋಸ್ಟ್ 45, 50 ಆ ಥರ ಕೊಡ್ತವೆ. ಅವೆಲ್ಲ ಬೇಡ, 70 ತಗೊಳ್ಳೋಣ. ಆಲ್ಮೋಸ್ಟ್ ಇಲ್ಲಿ 70 ಕಿಲೋಮೀಟರ್ ಕೊಡ್ತವೆ ಅಂತಂದ್ರೆ 1 ಲೀಟ್ರಿಗೆ, ಅಲ್ಲಿಗೆ ಆಲ್ಮೋಸ್ಟ್ ಈಗ 106 ಏನೋ ಇರಬೇಕು ಸಮಥಿಂಗು. ಬಟ್ 100 ಕಿಲೋಮೀಟರ್ ಅದು 100 ರೂಪಾಯಿನೇ ತಗೊಳ್ಳೋಣ. 1 ಲೀಟ್ರಿಗೆ 100 ರೂಪಾಯಿ ಇದೆ ಅಂತ ತಗೊಂಡ್ರೆ, ನಾನು ಸರ್ 25,000 ರನ್ನಿಂಗ್ಗೆ 35,000 ರೂಪಾಯಿ, 35,000 ರೂಪಾಯಿ ಆಗುತ್ತೆ. ಈಗ ಬರೀ ಪೆಟ್ರೋಲ್ ಬಳಕೆಗೆನೆ 35,000 ರೂಪಾಯಿ ಖರ್ಚು ಮಾಡಬೇಕು ಆ ಥರ ತಗೊಂಡ್ರೆ. ನನಗೆ ಅದರಲ್ಲಿ ಒಂದು ಸೇವಿಂಗ್ ಆಗಿರೋದು. ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ, ಇದಕ್ಕೆ 35,000 ಪೆಟ್ರೋಲ್ ಉಳಿತಾಯ ಆದರೆ, ಇನ್ನೊಂದು ಈಗ ಸರ್ವಿಸ್ ಚಾರ್ಜ್ ಅಂತ ಬಂದರೆ ಏನಿಲ್ಲ, ಒಂದು 2,000 ಸಮಥಿಂಗ್ ಒಂದು ವರ್ಷಕ್ಕೆ ಅಷ್ಟೇ ಆಗೋದು ಇದು. ಇನ್ನು ಮುಖ್ಯವಾಗಿ ಇನ್ನೊಂದು ಎಲ್ಲರಿಗೂ ಗಮನಿಸ್ಬೇಕಾದ್ದು, ಪ್ರತಿಯೊಬ್ಬರಲ್ಲೂ ಕರೆಂಟ್ ಬಿಲ್ ಎಷ್ಟು ಬರುತ್ತಪ್ಪ ಇದಕ್ಕೆ ಅಂತ ಅದನ್ನು ಮೈನಸ್ ಮಾಡ್ಬೇಕಾಗತ್ತಲ್ವಾ. ಕರೆಂಟ್ ಬಿಲ್ಲು ಆವರೇಜ್ ಆಗಿ ತಗೊಂಡ್ರೆ, ನಾನು ಇದನ್ನ ಚಾರ್ಜ್ ಮಾಡ್ಬೇಕು ಅಂದ್ರೆ 4 ಗಂಟೆ ಮೇಲ್ ಬೇಕು, 4.5 ಗಂಟೆ ಬೇಕು ಪೂರ್ತಿ ಚಾರ್ಜ್ ಮಾಡ್ಬೇಕಾದ್ರೆ. ಆಲ್ಮೋಸ್ಟ್ ಗಾಡಿ ನಾನು ಡೈಲಿ ತೆಗಿತಾನೆ ಇರ್ತೀನಿ ಓಡ್ಸಕ್ಕೆ, ಹೆಚ್ಚಿಗೆ ನಾನು ನಿಲ್ಸೋದೇ ಇಲ್ಲ. ಇದನ್ನ ಆ ಲೆಕ್ಕದಲ್ಲಿ ತಗೊಂಡ್ರೆ ಒಂದು ತಿಂಗಳಲ್ಲಿ ಈ ಆವರೇಜ್ 250ರಿಂದ 300 ಒಳಗಡೆ ಬರೋದು ಕರೆಂಟ್ ಬಿಲ್. ಇದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಿರೋದು 250ರಿಂದ 300 ಒಳಗಡೆ ಬರುತ್ತೆ. ಅಂದ್ರೆ ವರ್ಷಕ್ಕೆ ಅದನ್ನ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಒಂದು 3,000 ಸಮಥಿಂಗ್ ಬರ್ಬೋದು. 3,000 ಪ್ಲಸ್ 2,000 ಸರ್ವಿಸ್ ನಾನು ತಗೊಂಡ್ರೆ 5,000. ಅಲ್ಲಿಗೆ ಅದು ಪೆಟ್ರೋಲ್ ಬೈಕಲ್ಲಿ 35,000 ಸೇವ್ ಆದ್ರೆ, ಪ್ಲಸ್ ಅದರಲ್ಲೂ ಸರ್ವಿಸ್ ಚಾರ್ಜ್ ಇರುತ್ತೆ. ನೀವು ಒಂದು ವರ್ಷ ಏನೋ ಒಂದು 4 ಸರ್ವಿಸ್ ಏನೋ ಫ್ರೀ ಇದ್ರೂ ಅದ್ರಲ್ಲೂ ಏನಾದ್ರು ಖರ್ಚು ಹಂಗೆ ಹಿಂಗೆ ಸೇರಿ 2,000 ಖರ್ಚು ಬಂದೇ ಬರುತ್ತೆ. ಒಂದು ವರ್ಷಕ್ಕೆ 2,000 ಅನ್ನೋದು ಬರಲ್ವಾ ಸರ್ವಿಸ್ ಚಾರ್ಜ್ ಪೆಟ್ರೋಲ್ ಬೈಕ್ಗಳಿಗೆ. ಅಲ್ಲಿಗೆ 35,000 ಪ್ಲಸ್ 2,000 37,000 ಆಗೇ ಆಗುತ್ತೆ. ಅದರಲ್ಲಿ ನನಗೆ 5,000 ಮೈನಸ್ ಮಾಡಿದ್ರು ಕರೆಂಟ್ ಬಿಲ್ಲು ಮತ್ತೆ ಸರ್ವಿಸ್ ಚಾರ್ಜು ನನಗೆ 32,000 ಪಕ್ಕ ಉಳಿತಾಯ ಒಂದು ವರ್ಷಕ್ಕೆ ಆಗಿರೋದು ನನಗೆ. ಈಗ ಡೈಲಿ 30+ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡೋದಕ್ಕೆ ಗೊತ್ತು ಪೆಟ್ರೋಲ್ ಬೆಲೆ ಡೈಲಿ ಎಷ್ಟು ಹಾಕ್ಸ್ಬೇಕು, 100, 150 ರೂಪಾಯಿ, 160 ರೂಪಾಯಿ ಮೇಲೆ ಹಾಕ್ಸ್ಬೇಕಾಗುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ಎಲ್ಲಾನು ಬರ್ದಿಟ್ಕೊಳಕ್ಕಾಗಲ್ಲ. ನಾವು ಇಷ್ಟೇ ಹಾಕ್ಸ್ತೀವಪ್ಪ ಡೈಲಿ ಇಷ್ಟು ಹಾಕ್ಸ್ತೀವಿ ಅಂತ. ಬಟ್ ಅದ್ರದ್ದು ಏನು ಖರ್ಚಾಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನಂತೂ 1 ವರ್ಷದಿಂದ ಈ ಬೈಕ್ ಯಾವಾಗ ತಗೊಂಡೆ ಅದರಿಂದ ಪೆಟ್ರೋಲ್ ತಲೆನೇ ಕೆಲ್ಸ್ಕೊಂಡಿಲ್ಲ. ಒಟ್ಟಲ್ಲಿ ಖುಷಿಯಾಗಿದ್ದೀನಿ ಈ ಬೈಕ್ ತಗೊಂಡು. ನಾವೇ ಆಲ್ಟರ್ನೇಟಿವ್ ಇರಲೇಬೇಕು. ಈಗ 100 ಕಿಲೋಮೀಟರ್ ನಾನು ಬೇಸಿಕ್ ತಗೊಂಡ್ರು, ಅದ್ರ ಮೇಲೆ ಎಲ್ಲರೂ ಹೋಗ್ಬೇಕು ಅಂತಂದಾಗ ಬೇಕೇ ಬೇಕು, ಏನೋ ಪೆಟ್ರೋಲ್ ಬೈಕ್ ಅವಶ್ಯಕತೆ ಇದ್ದೇ ಇರುತ್ತೆ. ಬಟ್ ಆಲ್ಟರ್ನೇಟಿವ್ ಇಟ್ಕೊಂಡು ಇದನ್ನ ನಾವು ದಿನ ಬಳಕೆಗೆ ಯೂಸ್ ಮಾಡ್ಕೊಂಡ್ರೆ ಸಮಸ್ಯೆ ಏನೂ ಆಗಲ್ಲ. ಇದು ಉಳಿತಾಯನೇ ಗ್ಯಾರಂಟಿ ನನ್ನ ಪ್ರಕಾರ. ನೀವು ತಗೊಳ್ಳೋರು ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಅನ್ಸಿದ್ರೆ. ಯಾಕಂದ್ರೆ ನಾನು ಎಷ್ಟು ಗೊತ್ತು ಅದ್ರ ಬಗ್ಗೆ ನಾನು ಓಡಿಸಿರೋದ್ರಿಂದ 1 ವರ್ಷ ನಾನು ನಿಮ್ಗೆ ಇದ್ರ ಮಾಹಿತಿ ತಿಳಿಸ್ಕೊಡ್ತಾ ಇರೋದು. ಇದರಿಂದ ಖುಷಿಯಾಗಿದ್ದೀನಿ. ನಾನಂತೂ ಆರಾಮಾಗಿ 100% ಹೇಳ್ಬಲ್ಲೆ. ಯಾಕಂದ್ರೆ ಈಗಿನ ಪೆಟ್ರೋಲ್ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ ಪೆಟ್ರೋಲ್ ರೇಟು. ಬಟ್ ಸದ್ಯಕ್ಕೆ ಇದು ಓಕೆ ನನ್ನ ಪ್ರಕಾರ. ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ತಗೋಬೇಕಾದ್ರೂ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಈ ಬೈಕು ನೀವು ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು, ನಿಮ್ ಇಷ್ಟ. ಇಂಥದ್ನೇ ತಗೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಸರ್ವಿಸ್, ನಾನು ಹೇಳದ್ನಲ್ಲ ಸರ್ವಿಸ್ ರೇಂಜ್ ಇವೆರಡು ನೋಡ್ಕೊಂಡು ನೀವು ಯಾವ ಬ್ರ್ಯಾಂಡ್ ಆದ್ರೂ ಹೋಗ್ಬೋದು, ಎಲ್ಲಾರು ತಗೋಬಹುದು. ನಿಮ್ ಇಷ್ಟ, ಅದು ಇಂಥದ್ದೇ ತಗೋಬೇಕು ಅಂತ ಏನಿಲ್ಲ. ಸೊ ನೋಡ್ಬಿಟ್ಟು ಕರೆಕ್ಟಾಗಿ ತಗೊಳ್ಳಿ. ಇದಿಷ್ಟು ನನ್ನ EV ಕತೆ. ಈ 1 ವರ್ಷದಲ್ಲಿ ಸ್ಪೀಡೋಮೀಟರ್ ಎಲ್ಲ ಹಾಕ್ತೀನಿ ಪ್ರತಿಯೊಂದನ್ನು. ಅದನ್ನ ಎಷ್ಟು ಓಡಿದೆ, ಅದಕ್ಕೆ ಎಷ್ಟೆಷ್ಟು, ಅದ್ರ ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ನಲ್ಲ, ಸ್ಪೀಡೋಮೀಟರ್ ಎಷ್ಟು ಓಡಿದೆ ಅದನ್ನು ಪ್ರತಿಯೊಂದು ಅಲ್ಲಿ ನೋಡಿ ಗಮನಿಸಿ ಅದನ್ನು ಕೂಡ ಹಾಕ್ತೀನಿ. ಸೊ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇರೋದು. ಇನ್ನೇನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಇಷ್ಟು.